ದಿನಾಂಕ 5/6/2026 ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಕೆ ಬೆಟ್ಟಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡ ನೆಟ್ಟು ಗಿಡಕ್ಕೆ ನೀರಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾದ ಆರ್ ಮಹೇಶ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಚ್.ಎಸ್. ಪೂಜಾ, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ ಮೋಹನ್ ಕುಮಾರ್, ವಲಯ ಅರಣ್ಯಾಧಿಕಾರಿ ವಿನೋದ್ ಕುಮಾರ್, ಉಪವಲಯ ಅರಣ್ಯಾಧಿಕಾರಿ ವಿಆರ್ ಧರ್ಮೇಂದ್ರ, ಗಸ್ತು ಅರಣ್ಯ ಪಾಲಕರಾದ ಕುಮಾರ್ ಲಮಾಣಿ, ಯೋಗೇಶ್, ಎಂಸಿ ಸೋಮು, ಸತೀಶ್, ನಿವೃತ್ತ ಶಿಕ್ಷಕರು ಮಹದೇವೇಗೌಡ, ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ಸೇರಿದಂತೆ ಶಿಕ್ಷಕರಿಂದ ವಿದ್ಯಾರ್ಥಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತಿ ಇದ್ದರು. ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ನಾನು ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವ ನಿಮ್ಮ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜಿಸಿ ನಮ್ಮನ್ನು ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಎಲ್ಲರಿಗೂ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಹೃದಯಪೂರ್ವಕ ಧನ್ಯವಾದಗಳನ್ನು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರುವಂತಹ ನನ್ನ ಸಹೋದರಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ವರ, ಕಾರ್ಯದರ್ಶಿಗಳಾದಂಥ ಕೆ. ಹಾಗೂ ವಲಯ ಅರಣ್ಯಾಧಿಕಾರಿಗಳಿಗೆ, ಸ್ಥಳೀಯ ಪಿಡಿಒಗಳಿಗೆ, ಈ ಒಂದು ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳು, ಎಲ್ಲ ಗ್ರಾಮದ ಮುಖಂಡರಿಗೆ, ನಾಯಕರು, ಮಕ್ಕಳು, ಎಲ್ಲ ಗೌರವಿತ ನಾಗರಿಕರು, ಗಾಳಿ, ನೀರು, ಭೂಮಿ ಪ್ರತಿಯೊಂದು ಸಂಪನ್ಮೂಲ ಒಳಗೊಂಡ ಒಂದು ವ್ಯವಸ್ಥೆಯನ್ನು ನಾವು ಪರಿಸರ ಅಂತ ಹೇಳ್ತೀವಿ. ಈ ಪರಿಸರವನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾದಂಥ ಆದ್ಯ ಕರ್ತವ್ಯ ನಮ್ಮದಾಗಿದೆ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಪರಿಸರದ ಹಾನಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಅದು ಮಾರಕ ಆಗಿದೆ. ನಾವು ಇವತ್ತೊಂದು ಬಂದು ಒಂದು ಸಸಿ ನೆಟ್ಟು ಹೋಗೋದು ಮಾತ್ರ ದಿನಾಚರಣೆ ಆಗಬಾರ್ದು. ನಾವು ಪ್ರತಿಯೊಬ್ಬ ನಾಗರಿಕರನ್ನು ಈ ಒಂದು ಸಣ್ಣ ಮಕ್ಕಳಿಂದ ನಾವೇನು ಬೆಳೆಸ್ತಾ ಇದ್ದೀವಿ ಆ ಒಂದು ಸಂಸ್ಕೃತಿಯನ್ನು ನಾವು ಮಕ್ಕಳನ್ನು ಈಗಲಿಂದ ಮೂಡಿಸ್ಬೇಕು. ಪ್ರತಿಯೊಬ್ಬರೂ ತಮ್ಮ ಮನೆ ಅಂಗಳದಲ್ಲಿ ಸುತ್ತಮುತ್ತ ಜಾಗ ಇರೋ ಕಡೆ ನಾವೊಂದು ಸಸಿ ನೆಡೆಸುವಂಥ ಅಥವಾ ಮರ ಬೆಳೆಸುವಂಥ ಒಂದು ಹವ್ಯಾಸ ಚಿಕ್ಕಂದಿಂದ ಬೆಳೆಸ್ಕೊಂಡು ಏನು ಉಪಯೋಗ? ಈಗ ನಾವು ಒಂದು ಮರ ನೆಟ್ಟರೆ ಏನು ನಮಗೆ ಉಪಯೋಗ? ನಿಮಗೆಲ್ಲ ಗೊತ್ತಿದೆ. ಮನುಷ್ಯ, ಪ್ರಾಣಿಗಳು ತಿಳಿಸ್ಬೇಕು ಅಂತಂದರೆ ಆಮ್ಲಜನಕ ಬೇಕು. ಸಸಿಲಿ ಏನಪ್ಪ ಒಂದು ವಿಶಿಷ್ಟ ಗುಣ ಇದೆ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಂಡು ನಮಗೆ ಆಮ್ಲಜನಕವನ್ನು ಕೊಡ್ತದೆ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂಥ ಆಮ್ಲಜನಕ ಸಿಗೋದು ಸಸ್ಯದಿಂದ. ಆ ಒಂದು ಸಸ್ಯ ಮರಗಳು ಇಲ್ಲ ಅಂತಂದರೆ ಮನುಷ್ಯ ಬದುಕೋದು ಹೇಗೆ? ಮನುಷ್ಯನ ಜೀವಕ್ಕೆ ತೊಂದರೆ ಆಗ್ತದೆ. ಸಕಲ ಪ್ರಾಣಿಗಳು, ಪಕ್ಷಿಗಳು, ವನ್ಯ ಪ್ರಾಣಿಗಳು ಎಲ್ಲ ಜೀವಿಸಕ್ಕೂ ಕೂಡ ಆಮ್ಲಜನಕ ಬೇಕಾಗ್ತದೆ. ಹಾಗಾಗಿ ನಮಗೆ ಆಮ್ಲಜನಕ ಸಿಗುವಂಥದ್ದು ಎಲ್ಲಿ? ಮರದಿಂದ. ಮರ ಬೆಳೆಸಬೇಕು, ನಾವು ಆಮ್ಲಜನಕ ಪಡ್ಕೊಬೇಕು. ಮತ್ತು ಪರಿಸರವನ್ನು ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಮರಗಳು ತುಂಬ ಅತ್ಯಗತ್ಯ. ಹಾಗಾಗಿ ಅಂತಹ ಮರಗಳನ್ನು ಪ್ರತಿಯೊಬ್ಬ ನಾಗರಿಕರು ಬೆಳೆಸುವಂಥ ಒಂದು ಕರ್ತವ್ಯ, ಬಾಧ್ಯತೆ ನಮ್ಮ ಮೇಲಿದೆ. ನಾವೇನಾದರೂ ಮರಗಳನ್ನು ನಮ್ಮ ಒಂದು ನಗರೀಕರಣದ ಒಂದು ಏನು ಈಗ ವಿಲಾಸ ಜೀವನದ ಉದ್ದೇಶಕ್ಕಾಗಿ ನಾವೇನಾದರೂ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಪಂಚ ನಾಶ ಆಗುತ್ತೆ ಖಚಿತ. ಅದನ್ನು ಅರಿತು ನಾವು ಪ್ರತಿಯೊಬ್ಬರು ಈ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ರೂಪಿಸ್ಕೊಬೇಕು. ಅದರ ಜೊತೆ ನಾವು ಪರಿಸರವನ್ನು ನಾಶ ಮಾಡ್ತಿರೋ ಕ್ರಮಗಳು ಯಾವ್ಯಾವು ಅನ್ನೋದು ನಾವು ಗಮನದಲ್ಲಿ ಇಟ್ಕೊಬೇಕು. ನೀರು ಅತ್ಯಮೂಲ್ಯವಾದಂಥ ಸಂಪನ್ಮೂಲ, ಅದನ್ನು ಹಿತಮಿತವಾಗಿ ಬಳಸಬೇಕು. ನಿಮಗೆ ಗೊತ್ತಿದೆ, ಈಗ ನಮ್ಮ KRS ಕಟ್ಟೆಯಲ್ಲಿ ಏನಾದರೂ ನೀರು ಖಾಲಿ ಆಯಿತು ಅಂದರೆ ಏನಪ್ಪ ಅನ್ನೋದಾಗಿದೆ. ಮಳೆ ಬಂದರೆ ನೀರು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಇರುವಂಥ ನೀರನ್ನ ಅಚ್ಚುಕಟ್ಟಾಗಿ ಮಿತವಾಗಿ ಬಳಸಬೇಕು. ಈಗ ಪ್ರತಿಯೊಬ್ಬರು ಮನೆಗಳನ್ನು ಈಗ
ಗರ್ಗರ್ ಜಲ ಯೋಜನೆ ನೀಡಿ ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ನೀರು ಬಂದಿದೆ. ಎಷ್ಟು ಮನೆಗಳಲ್ಲಿ ಅದಕ್ಕೆ ಟ್ಯಾಪ್ಗಳು ಹಾಕಿದ್ದಾರೆ, ಎಷ್ಟು ಕಡೆ ಅದನ್ನು ಮಿತವಾಗಿ ಬಳಸ್ತಾ ಇದ್ದಾರೆ ತಮಗೆಲ್ಲ ಗೊತ್ತು. ಹಳ್ಳಿಗಳ ಕಡೆ ಎಷ್ಟೋ ಮನೆಗಳಲ್ಲಿ ನೀರು ಬಂದ ಟೈಮ್ನಲ್ಲಿ ಹೋಗ್ತಾ ಇದೆ, ಯಾಕೆ ಟ್ಯಾಪ್ ಇಲ್ಲ, ಸುಮ್ಮನೆ ಅನಗತ್ಯವಾಗಿ ಹೋಗ್ತಾ ಇದೆ. ನೀರು ಹೊಡೆದು ಹೋದ್ಮೇಲೆ ಮುಗೀತು, ಸಿಕ್ಕೋದಿಲ್ಲ, ಅಂಥದ್ದೆಲ್ಲ ಆಗ್ತಾಯಿದೆ. ನಾವು ಕೈ ತೊಳಿಬೇಕಾದ್ರೆ ಈಗ ಏನು ಸಿಂಟೆಕ್ಸ್ ಇದನ್ನು ಹ್ಯಾಂಡ್ ವಾಶ್ ಬೇಸಿನ್ ನಾವು ಉಪಯೋಗಿಸಿ ಮಾಡ್ತೀವಿ, ಅಲ್ಲೂ ಕೂಡ ಆಗ್ತದೆ. ಎಷ್ಟೋ ಸಲ ಕೈ ತೊಳಿಬೇಕಾದ್ರೆ ಅಗತ್ಯಕ್ಕಿಂತ ಜಾಸ್ತಿ ಸಮಯ ನಾವು ನೀರು ಬಿಟ್ಕೊಂಡು ಪೋಲ್ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳು ಬಟ್ಟೆ ಒಗಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ ಸಾಕಷ್ಟು ನೀರನ್ನ ಪೋಲ್ ಮಾಡ್ತಾಯಿದ್ದಾರೆ. ಒಂದು ಸಲ ಆ ಸಂಪನ್ಮೂಲ ಹೋದರೆ ನಮಗೆ ಸಿಕ್ಕೋದಿಲ್ಲ, ಅದು ದ್ರವ್ಯ ಸಂಪನ್ಮೂಲ ಅಂತ ನಾವು ಕರಿಬೋದು. ಹಾಗಾಗಿ ಅಂಥ ಒಂದು ನೀರಿನ ಮಿತ ಬಳಕೆಯನ್ನು ತಾವೆಲ್ಲರೂ ಈಗಲಿಂದ ರೂಢಿಸ್ಕೊಂಡು ಮತ್ತು ನಾವೀಗ ಮತ್ತೊಂದು ಪರಿಸರ ನಾಶ ಮಾಡ್ತಾ ಇರೋಂಥ ಕ್ರಮ ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು. ಯಾರು ಒಬ್ಬರು ಮಣ್ಣಿಗೆ ಪ್ಲಾಸ್ಟಿಕ್ನ ಸೇರಿಸೋದ್ರಿಂದ ಮಣ್ಣಿನ ಗುಣಮಟ್ಟ ಕೂಡ ಹಾಳಾಗ್ತಾ ಇದೆ, ಮಣ್ಣಿಗೆ ನೀರು ಸಿಗ್ತಾ ಇದೆ, ಮಳೆ ನೀರು ಸಿಗ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ಮಳೆ ಅಭಾವ ಕಾಣ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಇಲ್ಲಿಂದ ಏನಾದರೂ ಮಣ್ಣಿಗೆ ಸಾಮಾನು ಸುಮ್ಮನೆ ಒಂದು ಮಟ್ಟದ ಕೈ ಬೇಕಾಗ್ತದೆ. ನಾವು ಪ್ಲಾಸ್ಟಿಕ್ ಕುಡಿಯನ್ನು ಬೇಕಾದರೆ ನಾವು ಅಂಗಡಿಯಲ್ಲಿ ಕೇಳಿದ್ರೆ ಪ್ಲಾಸ್ಟಿಕ್ ಮಾಡ್ತಾರೆ, ನಾವು ಕೇಳತಕ್ಕ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಮಕ್ಕಳು ನೀವೆಲ್ಲ ಸೇರಿದ್ದೀರಲ್ಲ, ಈಗ ಸಾಹೇಬ್ರು ಏನು ಹೇಳಿದ್ರು ಎಲ್ಲ ಕೇಳಿಸ್ಕೊಂಡಿದ್ದೀರಾ? ಅರ್ಥ ಆಯ್ತಾ? ನಿಮಗಾಗಿ ಇಲ್ಲಿ ನೆಟ್ಟಿರುವಂಥದ್ದು ನೀವು ಚೆನ್ನಾಗಿ ನೋಡ್ಕೋಬೇಕು, ನೀರೆಲ್ಲ ಹಾಕಿ ಅದನ್ನ ಬೆಳೆಸಬೇಕು, ಆಯಿತಾ? ಅದು ನಿಮಗೆ ಮತ್ತು ಇಲ್ಲಿ ಎಲ್ಲರಿಗೂ ನೆರೆದವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದು ಮರಗಳಿಂದ ಇಲ್ಲಿ ಏನೇನು ಮರ ಗಿಡ ಏನು ನೆಡ್ತಿದ್ದಾರೆ ಅದು ನಿಮಗಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ ಯಾರಿದ್ದಾರೆ ಎಲ್ಲರಿಗೂ ಅದರಿಂದ ಆಗುವಂಥ ಉಪಯೋಗಗಳು ಸಾಕಷ್ಟು. ಸರ್ ಈಗ ತುಂಬ ಚೆನ್ನಾಗಿ ಯಾವ ರೀತಿ ನೀವು ನಾವೆಲ್ಲರೂ ಅದನ್ನು ಕಾಪಾಡಬೇಕು ಮತ್ತು ಅದರಿಂದ ಆಗುವಂಥ ಉಪಯೋಗಗಳು ಏನು ಅಂತ ವಿವರವಾಗಿ ಹೇಳಿದ್ದಾರೆ. ಮತ್ತು ಇಲ್ಲಿ ಈಗ ಇರುವಂಥ ಅಂದರೆ ಡೆವಲಪ್ಮೆಂಟ್ ಅನ್ನೋ ಒಂದು ಉದ್ದೇಶದಿಂದಾಗಿ ತುಂಬ ಮರಗಳನ್ನು ಕಡಿದು ಅದರಿಂದ ಭೂಮಿಗಾಗಲಿ ನಮಗಾಗಲಿ ಆಗಿರುವಂಥ ಹಾನಿ ಅಂತೂ ತುಂಬ ಸಾಕಷ್ಟು. ಈಗ ಅದು ಕಂಡು ಬರದೇ ಇರಬಹುದು, ಆದರೆ ಮುಂದಿನ ಪೀಳಿಗೆಗೆ ಅದರ ಎಫೆಕ್ಟ್ ಅನ್ನೋದು ತುಂಬ ಇರ್ತದೆ. ಸೊ ಹಾಗಾಗಿ ನಿಮಗೀಗ ಗೊತ್ತಾಗದೇ ಇರ್ಬೋದು, ಮತ್ತು ನಾವು ಈಗ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಹೇಳಿ ನಾವು ಇದನ್ನು ಮಾಡುವಾಗ ನೀವು ಅದೇ ರೀತಿ ಇರಬೇಕು. ಮತ್ತು ನಾವು ಈಗಿರೋರು ಇನ್ನೂ ಅದನ್ನು ಮಣ್ಣಿಗೆ ಆಗಲಿ ಭೂಮಿಗೆ ಆಗಲಿ ಎನ್ವೈರ್ಮೆಂಟಿಗೆ ಆಗಲಿ ಯಾವುದೇ ರೀತಿ ಆಗುವಂತಹ ಹಾನಿಕಾರಕ ಪ್ರಕ್ರಿಯೆಗಳನ್ನಾಗಲಿ ಯಾವುದೇ ರೀತಿ ನಾವು ಉದ್ದೇಶದಿಂದ ಯಾವುದೇ ಚಟುವಟಿಕೆಗಳನ್ನು ನಡೆಸಬಾರ್ದು. ನಮಗೆ ಆ ಸ್ವಂತವಾಗಿ ನಮಗೆ ಆ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಬರಬೇಕು. ಈಗ ಸರ್ ಹೇಳಿದ್ದಾರೆ ಯಾವ ರೀತಿ ಆ ಥರ ಅದನ್ನು ನೀವು ಕಾಪಾಡ್ಬೋದು, ನೀವು ನಿಮ್ಮ ಕಡೆಯಿಂದ ಯಾವ ರೀತಿ ಎಲ್ಲ ಕ್ರಮಗಳನ್ನ ತಗೋಬೋದು ಅನ್ನೋದನ್ನು ವಿವರವಾಗಿ ಸಾಹೇಬರಿಗೆ ಹೇಳಿದ್ದಾರೆ. ಅದನ್ನೆಲ್ಲ ಪಾಲಿಸಿ, ದಯಮಾಡಿ ಪಾಲಿಸಿ, ಅದು ನಿಮಗೆ ನಮಗೆ ಎಲ್ಲರಿಗೂ ಅದು ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ ಈಗ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಆರ್ ಮಹೇಶ್ ಅವರೇ, ಉಜಯಶ್ರೀ ಅವರೇ ಮತ್ತು ಇತರ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು, ಅರಣ್ಯಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮಸ್ಥರು, ಪುಟಾಣಿ, ಪರಿಸರದ ಬಗ್ಗೆ ಮುಖ್ಯ ನ್ಯಾಯಾಧೀಶರು ಬಹಳ ಚೆನ್ನಾಗಿ ನಮಗೆ ವಿವರಣೆಯನ್ನು ಕೊಟ್ಟರು. ಪರಿಸರ ಹಾಳಾದರೆ ನಮ್ಮ ಜೀವನವೇ ನಷ್ಟ ಆಗುತ್ತೆ ಅನ್ನೋದಕ್ಕಂಥದ್ದು. ಇದು ಸ್ಕಾಟ್ಲ್ಯಾಂಡಲ್ಲಿ 1972ರಲ್ಲಿ ಪ್ರಾರಂಭ. 1973ರಲ್ಲಿ ವಿಶ್ವ ಸಂಸ್ಥೆ ಇದನ್ನು ಜಾರಿಗೆ ತರಬೇಕು ಅಂತೇಳಿ ಅದನ್ನು ಜಾರಿಗೆ ಅಂದಿನಿಂದ ಅದು ಜಾರಿಗೆ ಬರ್ತಾನೆ ಇದೆ. ಈ ಸಾಹೇಬರು ಹೇಳದಂತೆ ಪ್ಲಾಸ್ಟಿಕ್ ಕೂಡ ಹೋಗಲಿಲ್ಲ, ಮರಗಳನ್ನು ಕಡಿಯೋದನ್ನು ನಿಲ್ಲಿಸಲಿಲ್ಲ, ಇದೆಲ್ಲ ನಡೀತಾನೆ ಇದೆ. ಅದು ದಯಮಾಡಿ ಅವರು ಹೇಳಿದಂಥ ಕೆಲವು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಅವರ ಹೇಳಿದ್ದನ್ನು ನಾವು ಪಾಲಿಸ್ಕೊಂಡು ಹೋಗೋಣ. ಮರವನ್ನು ಕಡಿಯೋದು ನಿಲ್ಲಿಸೋಣ. ಆಮ್ಲಜನಕವೇ ಇಲ್ಲ ಅಂತ ಅಂದಾಗ ನಾವು ಬದುಕೋದು ಬಹಳ ಇಷ್ಟ. ನಾನು ನೇರವಾಗಿ ನಮ್ಮ ಊರಿನ ಇದಕ್ಕೆ ಬರ್ತೇನೆ. ಪರಿಸರದ ಬಗ್ಗೆ ಇಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಪರಿಸರದ ನಮ್ಮ ಗ್ರಾಮದಲ್ಲಿ ಗ್ರಾಮ ಸೇವಾ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ಮಾಡ್ತೀವಿ. ಸುಮಾರು 12 ಜನ ಪ್ರಧಾನರು ಮತ್ತು 18 ಜನ ಉಪಪ್ರಧಾನರನ್ನಾಗಿ ಮಾಡಿಕೊಂಡು ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮಾಡ್ತೀವಿ. ಮತ್ತು ನಾವು ಯಾವುದೇ ನ್ಯಾಯಾಲಯಕ್ಕೆ ಹೋಗುವ ಮುನ್ನ
ನಮ್ಮಲ್ಲೇ ಕೆಲವು ತೀರ್ಪನ್ನು ಮಾಡಿಕೊಂಡು ಇಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಮೊದಲು ಇಲ್ಲಿ ನಮ್ಮಲ್ಲಿ ಒಂದು 5 ಜನ ಸಮಿತಿ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ತೀರ್ಪಾಗಬೇಕು. ಈ ತೀರ್ಪು ಎಲ್ಲಿ ನಡೀತದೆ ಸರ್? 1875 ಓಪನ್ ಮಾಡಿರ್ತಕ್ಕಂಥ ರಾಮಾನುಜಾಚಾರ್ಯರು ಓಪನ್ ಮಾಡಿರ್ತಕ್ಕಂಥ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಸರ್. ಆ ದೇವಸ್ಥಾನದ ವಿಭಾಗದಲ್ಲಿ ಈ ಪ್ರಥಮವಾಗಿ ನ್ಯಾಯವನ್ನು ನಾವು ಮಾಡಿ ಅನಂತರ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕಳಿಸ್ತಾ ಇದ್ದೀವಿ. ಬಹುಶಃ ಆ 90 ಭಾಗ ನಾವು ಎಲ್ಲವನ್ನೂ ನಾವು ಇಲ್ಲೇ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಒಂದು ವೇಳೆ ಸರ್ ಈ ಶಾಲೆಗಳು ಇಲ್ಲದೆ ಹೋಗ್ಬಿಡುತ್ತೆ, ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ನಾವು ಈಗ ಗ್ರಾಮದ ಸೇವಾ ಸಮಿತಿಯವರು ನಾವೇನು ಮಾಡಿದ್ದೀವಿ ಸರ್ ಅಂತಂದರೆ, ಈ ದೇವಸ್ಥಾನಗಳ ಜೀರ್ಣೋದ್ಧಾರದ ಜೊತೆಗೆ ಸಣ್ಣ ಪುಟ್ಟ ನ್ಯಾಯವನ್ನು ತೀರ್ಮಾನ ಮಾಡೋದರ ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ, ಯಾವ ವರ್ಗದ ಜನರೇ ಸಾಯಲಿ ಸರ್ ಅವರಿಗೆ ಆ ದಿನೇ ಪ್ರಥಮವಾಗಿ ಒಂದು ಸಹಾಯಧನ ಕೊಡ್ತೀವಿ ಸರ್. 5,000 ರೂಪಾಯಿನ ಕೊಡ್ತೀವಿ. ಯಾವ ವರ್ಗ ಇಲ್ಲ, ವರ್ಣ ಇಲ್ಲ, ಏನಿಲ್ಲ. ಆ ದಿನವೇ 5,000 ರೂಪಾಯಿನ ನಾವು ಎಲ್ಲ ಯಜಮಾನರುಗಳು ಕಲೆಕ್ಟ್ ಮಾಡಿ 5 ಲಕ್ಷ ರೂಪಾಯಿನ ಎಫ್ಡಿ ಮಾಡಿದ್ವಿ. ಅದನ್ನು ಅವ್ರು ಬಡ್ಡಿಯಿದೆ ಅವ್ರಿಗೆ ತೊಗೊಂಡೋಗಿ ಕೊಡ್ತೀವಿ ಸರ್. ಇದು ಸುಮಾರು 6 ವರ್ಷದಿಂದ ನಡ್ಕೊಂಡು ಸರ್. ಈಗ ಹೆಡ್ ಮಾಸ್ಟರ್ ಅವರು ಏನು ಮಾಡಿದ್ರು ಸರ್, ನಮ್ಮ ಶಾಲೆ ಮುಚ್ಚುವ ಸ್ಥಿತಿ ಬಂದಿದೆ. ಮ್ಯಾಗ್ನೆಟಿಕ್ ಸ್ಕೂಲ್ ಅಂತೇಳಿ ಎಡೆ ಮಾಡ್ತಾ ಇದ್ದಾರೆ ಸರ್, ಎಲ್ಲ ಒತ್ತಡ್ತಾ ಇದ್ದಾರೆ. ದಯಮಾಡಿ ಈ ಕಡೆ ಗಮನಿಸಿ ನೀವು ಯಜಮಾನರುಗಳು ಅಂತ ಹೇಳಿದಾಗ ನಾವೆಲ್ಲ ಯಜಮಾನರುಗಳು ಒಂದು ಕಡೆ ಸೇರಿ ಸರ್ 18 ಜನ ನಾವು ಒಂದು ತೀರ್ಮಾನ ತಗೊಂಡು ಸರ್ ಈ ಶಾಲೆನ ನಾವು ದತ್ತು ತಗೊಂಡು ಈ ಶಾಲೆಗೆ ಏನೇನು ಆಗಬೇಕು ಅದೆಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡು ಪ್ರಥಮವಾಗಿ ನಮ್ಮ ಸಮಾಜ ಸುಧಾರಕರಾದಂತಹ ನಮ್ಮ ಮಂಜಣ್ಣ ಹಿರಿಮರಳಿ ಅವರು ನಮಗೆ ಕಣ್ಣಿದ್ದಂತೆ, ಮಧು ಅವರು ನಮಗೆ ಕಣ್ಣಿದ್ದಂತೆ. ಅವರು ಏನು ಮಾಡಿದ್ರು, ಅರವಿಂದ ರಾಘವನ್ ಅವರನ್ನು ಕೊಟ್ಟು ಇದೆಲ್ಲವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮಂಜಣ್ಣ ಮತ್ತು ಮಧುವರೆಗೂ ಕೂಡ ಅವರ ಟೀಮ್ಗೆ ಸಲ್ತದೆ ಸರ್. ಜೊತೆಗೆ ಈ ಮಕ್ಕಳನ್ನು ಸೇರಿಸೋದಕ್ಕೆ ಸುಮಾರು 117 ಹುಡುಗರು ಸರ್ ನಮ್ಮ ಶಾಲೆ ನಮ್ಮ ಊರಿನಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಸರ್. 117 ಹುಡುಗರು ಸರ್ವೆ ಮಾಡಿಸಿದ್ವಿ. ಇಲ್ಲಿ ನಮ್ಮ ಶಾಲೆನೇ ಮಾಡಿಕೊಂಡು ಗಂಟ್ಲಲ್ಲಿ ಮಗು ಎತ್ಕೊಂಡು ಊರೆಲ್ಲ ಹುಡುಕುವಂಥ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಬಂದಿದೆ. ಜನರಲ್ಲಿ ಅವೇರ್ನೆಸ್ಸನ್ನು ಉಂಟು ಮಾಡಿದ್ದಾರೆ. ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಈ ಮಕ್ಕಳನ್ನು ಇಲ್ಲಿ ಸೇರಿಸುವುದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಮೊದಲು 11 ಮಕ್ಕಳಿಗೆ ಇವತ್ತು 41 ಮಕ್ಕಳಾಗಿದೆ, 30 ಹುಡುಗರು. ಈ ನಮ್ಮ ಗ್ರಾಮ ಸೇವಾ ಸಮಿತಿಯ ಒಂದು ಸಂಪೂರ್ಣವಾದಂಥ ಕರ್ತವ್ಯ ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಇದನ್ನು ಜನಗಳು ಮಾಡ್ಕೊತಾ ಇದ್ದಾರೆ. ಅವರಿಗೂ ಕೂಡ ವಂದಿಸ್ತಾ ಇದ್ದೀನಿ ಸರ್. ಮತ್ತು ನಮ್ಮ ಶಾಲೆಗೆ ನೀವು ಬಂದು ಪಾದಾರ್ಪಣೆ ಮಾಡಿದ್ದು ನಮ್ಮ ಪೂರ್ವಜನರು ಪುಣ್ಯವೋ ಏನು ಅನಿಸಿದೆ. ನಿಮ್ಮ ಪಾದ ಸ್ಪರ್ಶದಿಂದ ಆದರೂ ಕೂಡ ನಮ್ಮ ಈ ಶಾಲೆ ಇನ್ನೂ ಕೂಡ ಉತ್ತಮವಾಗಿ ಬೆಳೀತದೆ ಅನ್ನೋ ಆಶೆಯಿಂದ ನನ್ನ ಭಾಷಣವನ್ನು ಸಾಹೇಬ್ರೆ ಹಂಗೆ ಸಾಹೇಬ್ರೆ ಸ್ವಲ್ಪ ಮುಖ ಇಲ್ಲ. ಓಕೆ ಯಾರು ಮಧ್ಯ ಬರಬೇಡಿ. ಹಾಕಿ 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 ಹೆಣ್ಮಕ್ಳು ಬಂದ್ರೆ ಪಾಟು ಸರ್ ಸಿಬಿ ಹಾಕೋಣ.
ಇನ್ನೊಂದು 4 ಚೇರ್ ತಗೊಂಬಿಡಿ ಅವ್ರು ಹಾಕಿ ಆಫೀಸ್ ಕೊಟ್ಟು ಪೇಜಸ್ ಕೊಡು. ವಿಶ್ವ ಪರಿಸರ ನಮ್ಮ ಬಾಣಪುರ ತಾಲೂಕು ಕಾಲೇಜು ವಕೀಲ ಸಂಘ ಬಾಣಪುರ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಬಂದು ಈಗ ಗಿಡ ನೆಟ್ಟಿದ್ದೀವಿ. ಈಗ ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. 2 ಗಿಡ ನಾವು ನೆಟ್ಟು ನೀವು ಅದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮದು. ಅದು ಯಾವುದೇ ರೀತಿ ಒಣಗೋಗ್ದಂಗೆ ನೋಡಿಕೊಂಡು ಅದಕ್ಕೆ ಬೇಕಾದಂಥ ನೀರು, ಗೊಬ್ಬರ, ಅಗತ್ಯತೆ ಇರೋ ಮಣ್ಣು ಕೊಡುವಂಥ ಜವಾಬ್ದಾರಿ ನಿಮ್ಮದೆಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ನನ್ನ ಸಂಘದ ಅಧ್ಯಕ್ಷ ದೇವದತ್ತ ನ್ಯಾಯಾಧೀಶ. ನೀವೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದೀರಿ. ನಿಮಗೆ ನನಗಿಂತ ಸೈನ್ಸ್ ಚೆನ್ನಾಗಿ ಗೊತ್ತು. ನಾವೆಲ್ಲ ಸೈನ್ಸ್ ಓದಿದ್ದು 6ನೇ ಕ್ಲಾಸು 7ನೇ ಕ್ಲಾಸು. ನೀವೆಲ್ಲ ಚೆನ್ನಾಗಿ ಮೊದಲಿಂದಲೂ ಓದ್ತಾ ಇದ್ದೀರಿ. ನಿಮ್ಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ಒಳ್ಳೆಯ ಸ್ಕೂಲಿಂದ ನೀವು ಓದ್ತಾ ಇದ್ದೀರಿ. ಹಾಗಾಗಿ ನನಗಿಂತ ನಿಮಗೆ ವಿಜ್ಞಾನ ಚೆನ್ನಾಗಿ ಗೊತ್ತು. ಯಾಕೆಂದರೆ ನನ್ನ ಮಕ್ಕಳು ಇದ್ದಾವೆ. ನನ್ನ ಮಕ್ಕಳು ನನ್ನ ಪ್ರಶ್ನೆ ಕೇಳಿದಾಗ ನನಗೆ ಗೊತ್ತಿಲ್ಲ ಹೇಳೋದು. ಹಾಗಾಗಿ ನೀವು ನನಗಿಂತ ಬುದ್ಧಿವಂತರು ಅಂತ ನಾನು ಭಾವಿಸ್ತೀನಿ. ನಮಗೆ ಗೊತ್ತಿದೆ ಈ ಒಂದು ಪರಿಸರದಲ್ಲಿ ಗಾಳಿ, ನೀರು, ಬೆಳಕು, ಮಣ್ಣು ಎಷ್ಟು ಅತ್ಯಮೂಲ್ಯವಾದ ಸಂಪನ್ಮೂಲ ಆಗ್ತದೆ. ಇದನ್ನೆಲ್ಲ ಒಳಗೊಂಡಂಥ ಒಂದು ಭೂಮಿ, ಈ ಒಂದು ಗ್ರಹದಲ್ಲಿ ನಾವು ವಾಸ ಮಾಡೋದಕ್ಕೆ ಇದೊಂದೇ ಯೋಗ್ಯವಾದಂಥ ಗ್ರಹ. ಅಂಥ ಗ್ರಹದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಮನುಷ್ಯನ ಆಸೆ ಮಿತಿ ಮೀರಿದೆ. ಪ್ರತಿಯೊಂದು ಏನು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾಶ ಮಾಡೋ ಪ್ರಯತ್ನದಲ್ಲಿ ಮನುಷ್ಯ ವೇಗವಾಗಿ ಓಡ್ತಾ ಇದ್ದಾನೆ. ಅವನ ಒಂದು ವೇಗ ನೋಡಿದ್ರೆ ಒಂದೊಂದು ದಿನ ಕುಡಿಯೋ ನೀರಿಗಾಗಿ, ಸೇವಿಸೋ ಆಮ್ಲಜನಕಕ್ಕಾಗಿ ಇದಕ್ಕೆ ಯುದ್ಧಗಳು ಆಗುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ನೀವೆಲ್ಲ ಮಕ್ಕಳು, ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಪ್ರಜೆಗಳು. ಹಾಗಾಗಿ ನಿಮ್ಮಲ್ಲಿ ನಾನು ಕೇಳೋದಿಷ್ಟ, ನಮಗೆ ಮರ ನೆಡೆಯೋದ್ರಿಂದ ಏನಪ್ಪ ಒಂದು ಬೆನಿಫಿಟ್ ಅಂತಂದರೆ ನಮಗೆ ಆಮ್ಲಜನಕ ಕೊಡ್ತದೆ. ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ನಮಗೆ ಆಮ್ಲಜನಕ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ, ಜೀವ ಎಲ್ಲನೂ ಜೀವ ಚಲಚರಗಳು ಎಲ್ಲ ಜೀವಿಸೋದಕ್ಕೆ ಆಮ್ಲಜನಕ ಬೇಕಾಗಿದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಮನುಷ್ಯಗಳು ವಾಸ ಮಾಡೋ ಸುತ್ತಮುತ್ತ ಬೆಳೆಸಬೇಕು. ಹೋಗ್ಬೋದು. ಸರ್ ಈ ಕಡೆ ಮೊದಲು ಸರ್ ಈ ಕಡೆ ನೋಡಿ. ಪೂರ್ತಿ ಹಳಕ್ಕೆ ಹಾಕ್ಬಿಟ್ಟು ಆಮೇಲೆ ಅಷ್ಟೊಂದು ಹಳ ಬೇಕಿಲ್ಲ. ಮಣ್ಣು ಬಿಡು, ಅಷ್ಟೊಂದು ಬೇಕಿಲ್ಲ. ಕುತ್ಕೊಳತ್ತಬೇಕಂತ ಕುತ್ಕೊಳ್ಳಿ. ದಿನ ಬಂದು ನೀರು ಹಾಕ್ಬೇಕು. ಬೆಳಗ್ಗೆ 2 ಚೌರ್ಗೆ, ಮಧ್ಯಾಹ್ನ 2, ಸಂಜೆ 2. ಮಳೆಗಾಲಕ್ಕೆ ನೀರು ಬೆಳೆದು ಬಿಡ್ತವೆ. ನೀರೇನು ಅವಶ್ಯಕತೆ ಇಲ್ಲ. ಈಗ ಮಳೆಗಾಲ ಅಲ್ವಾ, ನಡೀತದೆ. ಅದೃಷ್ಟ ಮದುವೆಗೆ ಅಲ್ಲಿ ಬರ್ಬಿಡ ಮಧು ಅಂತ. ಇಲ್ಲ ಅವ್ನು ಹುಡ್ತಾಪ, ಇವತ್ತು ಹುಡ್ತಾಪ ಮಧುದು ಇವತ್ತೇ ಹುಟ್ಟವನೆ. ಅದಕ್ಕೆ ಡೈಲಿ ಬೆಳಗ್ಗೆ
ಎಲ್ಲ ನೀವು ಬಂದ್ಬಿಡಲ್ಲ ಅವ್ರನ್ನ ಬರೋಲ್ಲ ಯಾಕಪ್ಪ ಏನು ಈಗ ಕೆಲಸ ವಿಡಿಯೋ ಕಂಟಿನ್ಯೂ ಇರಲಿ. ವಿಡಿಯೋ ಐತೈತೆ ಅಲ್ವಾ? ಕಟ್ ಮಾಡ್ಬಿಟ್ಟು ಒಂದು ಫೋಟೋ ತೆಗೆದ್ಬಿಡಿ.